ಕೊರೋನಾ ಆತಂಕದಲ್ಲೇ ತರಗತಿ ಆರಂಭ. ಪೋಷಕರು ಒಪ್ಪಿದ್ರೆ ಕ್ಲಾಸ್, ಇಲ್ಲಾಂದ್ರೆ ಆನ್ಲೈನ್. 31 ಜಿಲ್ಲೆಗಳಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. 6, 7, 8ನೇ ತರಗತಿ ಓಪನ್. ಒಂದ್ ಕಡೆ ಮಹಾರಾಷ್ಟ್ರ, ಕೇರಳದಲ್ಲಿ ಕೊರೋನಾ ಆರ್ಭಟ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಆಲ್ರೆಡಿ 9, 10, 11, 12ನೇ ತರಗತಿಗಳು ರಾಜ್ಯದಲ್ಲಿ ಓಪನ್ ಆಗಿದ್ದಾವೆ ಪೂರ್ಣ ಪ್ರಮಾಣದಲ್ಲಿ. ಅದೇ ರೀತಿಯಾಗಿ 6, 7, 8ನೇ ತರಗತಿಗಳಲ್ಲೂ ಕೂಡ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಇವತ್ತಿನಿಂದ 6, 7, 8ನೇ ತರಗತಿಗಳು ಕೂಡ ಪುನರಾರಂಭವಾಗ್ತಾ ಇದ್ದಾವೆ ಪೂರ್ಣ ಪ್ರಮಾಣದಲ್ಲಿ. ಇದರಿಂದ ಮತ್ತಷ್ಟು ತರಗತಿಗಳು ಆರಂಭವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸೂಚನೆಯನ್ನ ನೀಡಿದೆ ಶಿಕ್ಷಣ ಇಲಾಖೆ. ಬೆಂಗಳೂರಿನಲ್ಲಿ ಸ್ಪೆಷಲಿ ಈಗ ಗಡಿ ಭಾಗದ ರಾಜ್ಯಗಳಿಂದ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ 8ನೇ ಕ್ಲಾಸ್ ಮಾತ್ರ ಪುನರಾರಂಭ ಮಾಡಲಾಗ್ತಾ ಇದೆ. ಇನ್ನು 6 ಮತ್ತು 7ನೇ ತರಗತಿಗೆ ವಿದ್ಯಾಗಮ ಈಗ ಮಾಡ್ತಿದಾರಲ್ಲ, ಅದು ಮಾತ್ರ ಇರುತ್ತೆ ಬೆಂಗಳೂರಿನಲ್ಲಿ. ಗಡಿ ಭಾಗದಲ್ಲೂ ಕೂಡ ಅಷ್ಟೇ, ಗಡಿ ಭಾಗದ ಜಿಲ್ಲೆಗಳು ಅಂದರೆ ಮೈಸೂರು ಆಗಿರ್ಬೋದು, ಇನ್ನು ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಹಾಗೆ ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಾಗಿರುವಂಥ ಬೆಳಗಾವಿ, ವಿಜಯಪುರ, ಈ ಒಂದು ಭಾಗದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಅಲ್ಲಿ ಕೇವಲ 8ನೇ ಕ್ಲಾಸನ್ನು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಆರಂಭ ಮಾಡಲಾಗ್ತದೆ. 6, 7ನೇ ಕ್ಲಾಸ್ ಓಪನ್ ಮಾಡಲಾಗ್ತಾ ಇಲ್ಲ ಅಲ್ಲಿ. ಬೆಂಗಳೂರು ಗಡಿ ಶಾಲೆಗಳಲ್ಲಿ ವಿದ್ಯಾಗಮ ಮಾತ್ರ ಇರುತ್ತೆ. 6 ಮತ್ತು 7ನೇ ತರಗತಿಗೆ ವಿದ್ಯಾಗಮಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಇತರೆ ಜಿಲ್ಲೆಗಳಲ್ಲಿ 6, 7, 8ನೇ ತರಗತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಆರಂಭ ಮಾಡಲಾಗ್ತದೆ. ಅಂದರೆ ಪೂರ್ಣಾವಧಿ ಕ್ಲಾಸ್ಗಳು ಇರ್ತವೆ. 6ರಿಂದ 8ನೇ ಕ್ಲಾಸ್ಗೆ ಇಲ್ಲಿ 6 ದಿನನೂ ಕೂಡ ಕ್ಲಾಸ್ ಇರುತ್ತೆ, ಆದರೆ 5 ದಿನ ಫುಲ್ ಇರುತ್ತೆ. ಬೆಳಗ್ಗೆ 10ರಿಂದ 4:30ವರೆಗೂ ಇರುತ್ತೆ. ಇನ್ನು ಶನಿವಾರ ಬೆಳಗ್ಗೆ 10:30ರಿಂದ 12:30ವರೆಗೆ ಕ್ಲಾಸ್ ಇರುತ್ತೆ. ಅಂದರೆ ಶನಿವಾರ ಮಾತ್ರ 2 ಅವರ್ಸ್ ಮಾತ್ರ ಇರುವಂಥದ್ದು ಕ್ಲಾಸು. ಶಾಲೆಗೆ ಬರಲಿಕ್ಕೆ ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿದೆ. ಇದು ಈ ಹಿಂದೆ 9, 10, 11, 12ನೇ ತರಗತಿಗಳು ಓಪನ್ ಆಗುವಂಥ ಸಂದರ್ಭದಲ್ಲಿ ಇದ್ದಂಥ ರೂಲ್ಸ್, ಅದು ಈಗ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗ್ತಾ ಇರುವಂಥ 6 ಮತ್ತು 7 ಹಾಗೆ 8ನೇ ತರಗತಿಗಳು ಓಪನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆ ತರಗತಿಗಳಿಗೆ ಬರುವಂಥ ಮಕ್ಕಳಿಗೂ ಕೂಡ ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿದೆ. ಮಕ್ಕಳು ಮನೆಯಿಂದಲೇ ತಿಂಡಿ ಊಟವನ್ನು ತರಬೇಕು. ಶಾಲೆಗೆ ಬರೆದಿದ್ರೆ ಆನ್ಲೈನ್ ಪಾಠವನ್ನು ಮುಂದುವರಿಸಲಾಗುತ್ತೆ. ಯಾರ್ಯಾರಿಗೆ ಒಪ್ಪಿಗೆ ಇರುತ್ತೋ ಪೋಷಕರಿಗೆ ಅವ್ರು ಮಾತ್ರ ಕಳಿಸ್ಬೋದು. ಇಲ್ಲಪ್ಪ ನನಗೆ ಇನ್ನೂ ಕೂಡ ಆತಂಕ ಇದೆ, ನನ್ನ ಮಕ್ಕಳನ್ನ ಈಗಲೇ ಕಳಿಸಲ್ಲ ಶಾಲೆಗೆ ಅಂದರೆ ಆನ್ಲೈನ್ ಶಿಕ್ಷಣ ಯಾವ ರೀತಿಯಾಗಿ ಮುಂದುವರಿತಾ ಇತ್ತು ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಕಡಿತ ಮಾಡಲಾಗ್ತಾ ಇಲ್ಲ. ಈಗ ಆಲ್ರೆಡಿ ತೋರಿಸ್ತಾ ಇದ್ವಿ, ಒಂದೊಂದೇ ತರಗತಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ಆರಂಭ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ. ಇವತ್ತಿನಿಂದ 6, 7, 8 ತರಗತಿಗಳು ಆರಂಭವಾಗ್ತಾ ಇರುವಂಥದ್ದು. 9, 10 ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಫೀಸ್ ಪೀಕಲಾಟ ಇನ್ನೂ ಕೂಡ ಮುಂದುವರಿತಾ ಇದೆ. ಅವೈಜ್ಞಾನಿಕವಾಗಿ ಶುಲ್ಕ ಕಡಿತ ಅಂತ ಇವರು ಆಕ್ರೋಶವನ್ನ ಮುಂದುವರಿಸಿದ್ದಾರೆ. ನಾಳೆ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಪೋಷಕರಿಗೆ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಸರಿಯಾಗಿ ಶಾಲೆಗಳು ಕೂಡ ನಡೆದಿರಲಿಲ್ಲ, ಬರೀ ಆನ್ಲೈನ್ ಶಿಕ್ಷಣ ಇದ್ದಂಥ ಹಿನ್ನೆಲೆಯಲ್ಲಿ ಬೋಧನಾ ಶುಲ್ಕವನ್ನು 30% ಅಷ್ಟು ಕಡಿತ ಮಾಡಿತ್ತು. ಆದರೆ ಇದಕ್ಕೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ವಿರೋಧವನ್ನ ಮುಂದುವರಿಸಿವೆ. ಇಲಾಖೆಯ ಧೋರಣೆ, ದ್ವಂದ್ವ ನಿಲುವು, ಅವೈಜ್ಞಾನಿಕ ಕ್ರಮಗಳನ್ನು ಖಂಡಿಸಿ ಇದೇ 23ನೇ ತಾರೀಕು ರಾಜ್ಯಾದ್ಯಂತ 25,000ಕ್ಕೂ ಹೆಚ್ಚು ಮಂದಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕಿನ ತನಕ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ಕಡೆ